ಉಪ್ಪಿನಕಾಯಿ ಕಲರ್ ನೋಡ್ತಿದ್ರೇನೆ ನನಗೆ ತಿನ್ಬೇಕು ಅನ್ನಿಸ್ತಿತ್ತು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಗುರುವಾರ ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ವಾರ ಮಾಡೋದಿಕ್ಕಾಗ್ಲಿಲ್ಲ, ಅದಕ್ಕೋಸ್ಕರ ಸಂಜೆ ಮಾಡೋಣ ಅನ್ಕೊಂಡೆ. ಸಂಜೆ ಮದ್ವೆಗೆ ಹೇಳೋದಿಕ್ಕೆ ಅಂತ ಬಂದಿದ್ರು, ಅದರಿಂದ ಪೂಜೆ ಮಾಡೋದು ತುಂಬಾ ಲೇಟ್ ಆಯ್ತು. ಪೂಜೆ ಎಲ್ಲ ಮುಗಿಸಿ ಒಂದ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ. ಹಾಗೆ ಬೋಂಡಾ ಕೂಡ ಮಾಡಿದ್ದೆ. ಹಾಗೆ ಮ್ಯಾಚ್ ಕೂಡ ನೋಡ್ತಾ ಇದ್ವಿ. ಮತ್ತೆ ಶುಕ್ರವಾರದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡೋಣ ಅಂತ ಎಲ್ಲ ತೆಗ್ದಿದ್ದೆ. ಇದ್ರಲ್ಲಿ ಒಂದಷ್ಟು ಯೂಸ್ ಮಾಡಲ್ಲ, ಆದ್ರೂ ಕೂಡ ಎಸೆಯೋದಿಕ್ಕೆ ಮನ್ಸೆ ಬರಲ್ಲ, ಅದಕ್ಕೋಸ್ಕರ ಎಲ್ಲ ಇಟ್ಕೊಂಡಿದ್ದೀನಿ. ಒಂದ್ ಡ್ರೆಸ್ಸಿಂಗ್ ಟೇಬಲ್ ಏನೋ ಎಲ್ಲ ನೀಟಾಗಿ ತೆಗೆದು ಕ್ಲೀನ್ ಮಾಡ್ಕೊಂಡು ನೀಟಾಗಿ ಜೋಡಿಸ್ಕೊಂಡೆ. ಇನ್ನೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಕ್ಲೀನ್ ಮಾಡ್ಕೋಬೇಕು. ಇನ್ನೊಂದ್ ದಿನ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಅಡಿಗೆ ಮನೆಯಲ್ಲಿ ಕೆಲಸ ಆಯ್ತು, ಅದಕ್ಕೋಸ್ಕರ ಹೋದೆ. ನಿನ್ನೆ ಅತ್ತೆ ಮಾವಿನಕಾಯಿ ತಂದ್ಕೊಟ್ಟಿದ್ರು. ಹಾಗೆ ಇವತ್ತು ಸಂಜೆ ಬಾವ ಕೂಡ ಮಾವಿನಕಾಯಿ ತಂದ್ಕೊಟ್ಟಿದ್ರು. ಅದರಿಂದ ಮಾವಿನಕಾಯಿ ಮನೆಯಲ್ಲಿ ಜಾಸ್ತಿ ಇತ್ತು. ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂತಾ ಇದ್ದೆ. ಉಪ್ಪಿನಕಾಯಿ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ, ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಹೋಗ್ಲಿಲ್ಲ. ಎಣ್ಣೆ, ಬೆಳ್ಳುಳ್ಳಿ, ಖಾರದ ಪುಡಿ ಮತ್ತೆ ಉಪ್ಪು ಜಾಸ್ತಿ ಹಾಕಿ ಮಾಡಿದ್ರೆ ಉಪ್ಪಿನಕಾಯಿ ತುಂಬಾ ದಿನ ಬಾಳ್ಕೆ ಬರುತ್ತೆ. ಮೆಂತ್ಯ, ಜೀರಿಗೆ, ಸಾಸಿವೆ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕೊಂಡಿದೀನಿ. ಇನ್ನೇನು ಎಕ್ಸ್ಟ್ರಾ ಹಾಕೊಂಡಿಲ್ಲ. ಉಪ್ಪಿನಕಾಯಿ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಅವಾಗ ಮಾಡಿದ ತಕ್ಷಣ ಉಪ್ಪಿನಕಾಯಿ ಟೇಸ್ಟ್ ಮಾಡಿದ್ಗೆ ತುಂಬಾನೇ ಚೆನ್ನಾಗಿತ್ತು. ಇನ್ನು ಒಂದ್ 2-3 ದಿನ ಬಿಟ್ರೆ ಮಾವಿನಕಾಯಿ ಎಲ್ಲ ಮಾಗಿರುತ್ತೆ, ಇನ್ನು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ದೋಸೆಗೂ ಕೂಡ ನೆನಾಕಿದ್ದೆ. ನಾನಿವತ್ತು ದೋಸೆಗೆ ನೆನಾಕ್ದಾಗ ತುಂಬಾನೇ ಲೇಟ್ ಆಗಿತ್ತು. ಸ್ವಲ್ಪ ಲೇಟ್ ಆಗೇನೆ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಟು ಈ ದಿನ ಏನ್ ಮಾಡಿದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.